ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ 100% ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಂಥ ಪ್ರಶ್ನೆ ಒಂದಿಗೆ 2014ರಲ್ಲಿ ಒಂದು ಸಿನಿಮಾ ಬಂದಿತ್ತು, ಅದುವೇ ಲೂಸಿ. ಈ ಸಿನಿಮಾ 2014ರಲ್ಲಿ ತೆರೆ ಕಂಡಿತು. ಲೂಕ್ ಬೇಸನ್ ಎಂಬುವರು ಇದನ್ನ ಡೈರೆಕ್ಟ್ ಮಾಡಿದ್ರೆ ಸ್ಕಾರ್ಲೆಟ್ ಜಾನ್ಸನ್ ಅವರು ನಟಿಸಿದ್ದಾರೆ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ್, ಚಾನಲ್ಗೆ ಸ್ವಾಗತ. ಕತೆ ಒಂದು ಸೆಲ್ ಅಂದರೆ ಅಣು ಬೇರ್ಪಟ್ಟು ನೂರಾರು ಸೆಲ್ಗಳಾಗುವುದರ ಜೊತೆಗೆ ಮತ್ತು ಒಂದು ಕಾಡಿನಲ್ಲಿ ಮೊದಲ ಮಂಗಮಾನವಿಗೆ ತೋರಿಸುತ್ತಾರೆ. ಹಾಗೂ ಒಂದು ವಾಯ್ಸ್ ಓವರ್ ನಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ನಮಗೆ ಜೀವನ ಕೊಡಲಾಯಿತು, ಆದರೆ ನಾವು ಆ ಜೀವನವನ್ನು ಏನು ಮಾಡಿದ್ದೇವೆ ಅಂತ ಫಾಸ್ಟ್ ಸಿಟಿ ಲೈಫ್ ತೋರಿಸಲಾಗುತ್ತೆ. ಸಡನ್ ಆಗಿ ಒಂದು ಹೋಟೆಲ್ ಎದುರು ಲೂಸಿ ಮತ್ತು ಆಕೆಯ ಫ್ರೆಂಡ್ ನಿಂತಿದ್ದು, ಅವನು ಆಕೆಗೆ ತನ್ನ ಕೈಯಲ್ಲಿರುವ ಸೂಟ್ ಕೇಸ್ ಅನ್ನು ಹೋಟೆಲ್ ನಲ್ಲಿ ಕೊಟ್ಟು ಬಾ ಅಂತ ಹೇಳುತ್ತಾನೆ. ಆದರೆ ಲೂಸಿ ಒಬ್ಬ ಸ್ಟೂಡೆಂಟ್ ಆಗಿದ್ದು ನನಗೆ ಓದುಕೋದಿದೆ ಅಂತ ನಿರಾಕರಿಸುತ್ತಾಳೆ. ಆದರೂ ಆತ ಹಠ ಬಿಡದೆ ಬಲವಂತವಾಗಿ ಲೂಸಿಯನ್ನು ಸೂಟ್ ಕೇಸ್ಗೆ ಬಂಧಿಸಿ ಹೋಟೆಲ್ಗೆ ಕಳಿಸುತ್ತಾನೆ. ಲೂಸಿ ಒಲ್ಲದ ಮನಸ್ಸಿನಿಂದ ಹೋಟೆಲ್ ರಿಸೆಪ್ಷನಿಸ್ಟ್ ಹತ್ರ ಬಂದು, ನನ್ನ ಗೆಳೆಯ ಈ ಸೂಟ್ ಕೇಸ್ ಅನ್ನು ಮಿಸ್ಟರ್ ಜಾಂಗ್ಗೆ ಕೊಡು ಅಂತ ಹೇಳಿದ್ದಾನೆ ಅಂತ ಅಂದಾಗ, ಆ ರಿಸೆಪ್ಷನಿಸ್ಟ್ ಮಿಸ್ಟರ್ ಜಾಂಗ್ಗೆ ಕಾಲ್ ಮಾಡಿ ಲೂಸಿಯನ್ನು ಅಲ್ಲೇ ಕಾಯಲು ಹೇಳುತ್ತಾನೆ. ಆಗ ಅಲ್ಲಿಗೆ ಗನ್ ಜೊತೆಗೆ 4-5 ಗೂಂಡಾಗಳು ಬರುತ್ತಾರೆ. ಹೋಟೆಲ್ ಹೊರಗಡೆ ನಿಂತಿದ್ದ ಲೂಸಿಯ ಫ್ರೆಂಡ್ ಅನ್ನು ಕೊಂದು ಹಾಕಿ ಲೂಸಿಯನ್ನು ಎಳೆದುಕೊಂಡು ರೂಮ್ಗೆ ಕರ್ಕೊಂಡು ಹೋಗುತ್ತಾರೆ. ಅಲ್ಲಿ ಮಿಸ್ಟರ್ ಜಾಂಗ್ ಕೈಯಲ್ಲಿ ಮತ್ತು ಮುಖದಲ್ಲಿ ರಕ್ತದೊಂದಿಗೆ ಬರುತ್ತಾನೆ. ಆಗ ಲೂಸಿ, ಇದನ್ನ ನನ್ನ ಫ್ರೆಂಡ್ ಈ ಹೋಟೆಲ್ ನಲ್ಲಿ ಕೊಟ್ಟು ಬಾ ಅಂದಿದ್ದ, ನನ್ನದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ ಅಂತ ಅಳುವುದಕ್ಕೆ ಶುರು ಮಾಡ್ತಾಳೆ. ಆಗ ಜಾಂಗ್ ಆ ಸೂಟ್ ಕೇಸ್ ಅನ್ನು ಆಕೆಯ ಕೈಯಿಂದಲೇ ಓಪನ್ ಮಾಡಿಸಿದಾಗ ಅದರಲ್ಲಿ ನೀಲಿ ಬಣ್ಣದ ಪೌಡರ್ ಇರುತ್ತೆ. ಅದನ್ನ ಪರೀಕ್ಷೆ ಮಾಡುವುದಕ್ಕೆ ಒಬ್ಬ ಎಡಿಕ್ಟ್ ನನ್ನು ಕರ್ಕೊಂಡು ಬಂದು ಅದನ್ನು ತಿನ್ನಿಸುತ್ತಾರೆ. ಅದು ಸೇವಿಸಿದ ಸ್ವಲ್ಪ ಸಮಯದ ನಂತರ ಹುಚ್ಚರ ಹಾಗೆ ನಗಲಾರಂಭಿಸಿದಾಗ ಕೊರಿಯನ್ ಡಾನ್ ಮಿಸ್ಟರ್ ಜಾಂಗ್ ಅವನನ್ನು ಕೊಂದು ಹಾಕುತ್ತಾನೆ. ಇದನ್ನ ಲೂಸಿ ನೋಡಿ ಇನ್ನೂ ಗಾಬರಿಯಾಗುತ್ತಾಳೆ. ಆಗ ಮಿಸ್ಟರ್ ಜಾಂಗ್, ನಿನಗೆ ಒಂದು ಜಾಬ್ ಕೊಡ್ತೀನಿ ಅಂತಾನೆ. ಇನ್ನೊಂದು ಕಡೆ ಪ್ರೊಫೆಸರ್ ನಾರ್ಮನ್ ಮನುಷ್ಯರ ಮೆದುಳಿನ ಬಗ್ಗೆ ಒಂದು ಉಪನ್ಯಾಸ ಕೊಡುತ್ತಿದ್ದು, 4 ಲಕ್ಷ ವರ್ಷಗಳಲ್ಲಿ ಒಂದು ಸೆಲ್ ನಿಂದ ಜೀವನ ಉತ್ಪತ್ತಿಯಾಯಿತು. ಭೂಮಿಯಲ್ಲಿ ಮನುಷ್ಯ ಒಬ್ಬನೇ ತನ್ನ ಮೆದುಳಿನ 10% ಮೆದುಳನ್ನು ಬಳಸುತ್ತಾನೆ. ಮನುಷ್ಯರನ್ನು ಬಿಟ್ಟರೆ ಡಾಲ್ಫಿನ್ ಜೀವಿ ಒಂದೇ ತನ್ನ ಮೆದುಳಿನ 20% ಬಳಸುತ್ತೆ. ಅದರ ಫಲಿತಾಂಶವೇ ಡಾಲ್ಫಿನ್ ಗಳೇ ಕಂಡು ಹಿಡಿದ ಸೋನಾರ್ ಸಿಸ್ಟಮ್ ಅಂತ ಹೇಳುತ್ತಾನೆ. ಈ ಕಡೆ ಲೂಸಿ ಒಂದು ಹೋಟೆಲ್ ರೂಮಿನಿಂದ ಎದ್ದಾಗ ಆಕೆಯ ಹೊಟ್ಟೆಗೆ ಒಂದು ಪಟ್ಟಿ ಇರುತ್ತೆ. ಆಕೆಯನ್ನು ಮಿಸ್ಟರ್ ಜಾಂಗ್ ಬಳಿ ತಂದಾಗ ಅಲ್ಲಿ ಜಾಂಗ್ ಪಾರ್ಟ್ನರ್ ಒಬ್ಬ, ನಿನ್ನ ಕಿಡ್ನಿಗಳನ್ನು ನಾವು ಕದ್ದಿಲ್ಲ, ಆದರೆ ನಿನ್ನ ಹೊಟ್ಟೆಯಲ್ಲಿ ಒಂದು ಪ್ಯಾಕೇಜ್ ಇಟ್ಟಿದ್ದೇವೆ, CPH4, ನೀನು ಇದನ್ನ ಯುರೋಪ್ ನಲ್ಲಿ ಡೆಲಿವರಿ ಮಾಡಬೇಕು ಅಂದು ಅಲ್ಲಿಗೆ ಇನ್ನೂ 3 ಜನ ಬರ್ತಾರೆ. ಆ 4 ಜನರಿಗೆ ಏರೋಪ್ಲೇನ್ ಟಿಕೆಟ್ ಕೊಟ್ಟು, ನೀವು ನಿಮಗೆ ಹೇಳಿದ ಸ್ಥಳಕ್ಕೆ ಹೋಗಿ ನಮ್ಮ ಪ್ಯಾಕೇಜ್ ಡೆಲಿವರಿ ಮಾಡಬೇಕು, ಆಗ ನೀವು ಎಲ್ಲರೂ ಫ್ರೀ ಆಗುತ್ತೀರಾ ಅಂತ ಅವರಿಗೆ ಅಲ್ಲಿಂದ ಕಳಿಸುತ್ತಾರೆ. ಲೂಸಿಯನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕಿದಾಗ ಅಲ್ಲಿ ಒಬ್ಬ ಆಕೆಯ ಮೇಲೆ ಹಲ್ಲೆ ಮಾಡುತ್ತಾನೆ. ಅದರಿಂದ ಆ ಪೌಡರ್ ಪ್ಯಾಕೇಜ್ ಹೊಟ್ಟೆಯಲ್ಲಿ ಒಡೆದು ಅದು ಲೂಸಿಯ ರಕ್ತದ ಕಣಗಳಲ್ಲಿ ಸೇರಿಕೊಳ್ಳುತ್ತೆ. ಅದರಿಂದ ನೋವಿನಲ್ಲಿ ಒದ್ದಾಡುತ್ತಾಳೆ. ಇತ್ತ ಪ್ರೊಫೆಸರ್ ನಾರ್ಮನ್, ಮನುಷ್ಯ ತನ್ನ ಮೆದುಳನ್ನು 20% ಉಪಯೋಗಿಸಿದ್ರೆ ನಮಗೆ ನಮ್ಮ ಶರೀರದ ಫುಲ್ ಕಂಟ್ರೋಲ್ ಸಿಗುತ್ತೆ, ಹಾಗೂ 40% ನಲ್ಲಿ ನಾವು ಬೇರೆಯವರನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದಾಗ ಅಲ್ಲೇ ಒಬ್ಬ ಪತ್ರಕರ್ತ, ಯಾರಾದ್ರೂ ತಮ್ಮ ಮೆದುಳಿನ 100% ಉಪಯೋಗ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ನಾರ್ಮನ್, ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾನೆ. ಇತ್ತ ಲೂಸಿ ತನ್ನ ಮೆದುಳಿನ 20% ನಲ್ಲಿ ಯಾವುದೇ ತರದ ಭಯವಿಲ್ಲದೆ, ನೋವಿಲ್ಲದೆ ಒಂದು ರೀತಿ ಪವರ್ ಬಂದು ಬಿಡುತ್ತೆ. ಅದರಿಂದ ಅಲ್ಲಿದ್ದವರನ್ನು ಕೊಂದು ತನಗೆ ಹತ್ತಿದ್ದ ಬುಲೆಟ್ ನನ್ನು ತನ್ನ ಕೈಯಿಂದಲೇ ತೆಗೆದು ಟ್ಯಾಕ್ಸಿಯಲ್ಲಿ ಹಾಸ್ಪಿಟಲ್ಗೆ ಬರುತ್ತಿರುವಾಗ ಆಕೆಗೆ ದೂರದಲ್ಲಿದ್ದ ಪ್ರತಿಯೊಬ್ಬರ ಮಾತುಗಳು ಕೇಳಿಸುತ್ತೆ. ಪ್ರತಿಯೊಂದು ಅರ್ಥವಾಗುತ್ತಾ ಹೋಗುತ್ತೆ. ಹಾಸ್ಪಿಟಲ್ಗೆ ಬಂದು ಆಪರೇಷನ್ ಥಿಯೇಟರ್ ನಲ್ಲಿ ಆಪರೇಷನ್ ಜರುಗುತ್ತಿದ್ದ ಪೇಷಂಟ್ ನನ್ನು ತನ್ನ ಶಕ್ತಿಯಿಂದ ಸ್ಕ್ಯಾನ್ ಮಾಡಿ, ನೀವು ಎಷ್ಟೇ ಟ್ರೈ ಮಾಡಿದ್ರು ಅವನ ಟ್ಯೂಮರ್ ತೆಗೆಯೋಕಾಗಲ್ಲ ಅಂದು ಅವನನ್ನು ಕೊಂದಾಕಿ, ನನ್ನೊಳಗೆ ಯಾರೋ ಒಂದು ಪೌಡರ್ ಪ್ಯಾಕೇಜ್ ಹಾಕಿದ್ದಾರೆ, ಅದು ಒಡೆದು ಹೋಗಿದೆ, ಅದನ್ನು ತೆಗೀರಿ ಅಂತ ಡಾಕ್ಟರ್ಗೆ ಹೇಳುತ್ತಾಳೆ. ಡಾಕ್ಟರ್ ಅದನ್ನು ತೆಗೆಯುವ ಸಮಯ ಆಕೆ ತನ್ನ ತಾಯಿಗೆ ಕಾಲ್ ಮಾಡಿ, ನನಗೆ ಎಲ್ಲಾ ನೆನಪಿದೆ, ನಿನ್ನ ಹೊಟ್ಟೆಯಲ್ಲಿದ್ದಾಗಿನಿಂದ ಏನೇನಾಗಿದೆ ಎಲ್ಲಾ ನೆನಪಿದೆ, ಪ್ರತಿಯೊಂದು ಫೀಲಿಂಗ್ ನೆನಪಿದೆ, ನಿಮ್ಮ ಪ್ರತಿಯೊಂದು ಮುತ್ತಗಳು ನೆನಪಿದೆ, ಪ್ರತಿಯೊಂದು ಘಟನೆಗಳು ವಿವರಿಸಿ ಐ ಲವ್ ಯು ಮಮ್ಮ ಅಂದು ಕಾಲ್ ಇಟ್ಟಾಗ ಡಾಕ್ಟರ್, ಇದು CPH4
ಇದು ಗರ್ಭಿಣಿಯರ ಹೊಟ್ಟೆಯಲ್ಲಿ ಶಿಶುಗಳಿಗಾಗಿ ಉತ್ಪತ್ತಿಯಾಗುವ ಒಂದು ದ್ರವ. ಇದನ್ನು ಮಾಫಿಯಾದವರು ಕೃತಕವಾಗಿ ತಯಾರಿಸಿ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಇದರಲ್ಲಿ ಅರ್ಧದಷ್ಟು ತೆಗೆದಿದ್ದೇನೆ, ಇನ್ನೂ ಅರ್ಧ ನಿನ್ನೊಳಗೆ ಸೇರಿಕೊಂಡಿದೆ ಅಂತ ಹೇಳಿದಾಗ ಲೂಸಿ ಅಲ್ಲಿಂದ ಹೊರಗಡೆ ಬಂದಾಗ ಗಿಡಗಳ ಕೊಂಬೆಗಳ ನೆಟ್ವರ್ಕ್ ಅನ್ನು ನೋಡುತ್ತಾಳೆ. ಹಾಗೆ ಅವಳು ಮರಳಿ ಆ ಹೋಟೆಲ್ಗೆ ಬಂದು ಅಲ್ಲಿದ್ದವರನ್ನ ಕೊಲ್ಲುತ್ತಾ ಕೊರಿಯನ್ ಡಾನ್ ಜಾಂಗ್ ಬಳಿ ಬಂದು 2 ಚಾಕುವಿನಿಂದ ಆತನ 2 ಕೈಗಳಿಗೆ ಚುಚ್ಚುತ್ತಾಳೆ ಮತ್ತು ಆತನ ತಲೆ ಹಿಡಿದು ಅವನ ನೆನಪುಗಳ ಸಹಾಯದಿಂದ ಇನ್ನು 3 ಜನರ ಅಡ್ರೆಸ್ ತಿಳಿದುಕೊಂಡು ಅವನಿಗೆ ಬಿಟ್ಟು ಹೋಗುತ್ತಾಳೆ. ಲೂಸಿ ತನ್ನ ಗೆಳತಿಯ ಬಳಿ ಬಂದು ಆಕೆಯನ್ನು ತಬ್ಬಿಕೊಂಡಾಗ ಆಕೆಯ ಶರೀರವನ್ನು ಸ್ಕ್ಯಾನ್ ಮಾಡುತ್ತಾಳೆ ಮತ್ತು ಆಕೆಯ ಲ್ಯಾಪ್ಟಾಪ್ ಬಳಸಿ ಪ್ರೊಫೆಸರ್ ನಾರ್ಮನ್ ಬಗ್ಗೆ ತಿಳಿದುಕೊಳ್ಳುತ್ತಾಳೆ ಮತ್ತು ಅವನಿಗೆ ಕಾಲ್ ಮಾಡಿ, ನಿಮ್ಮ ಎಲ್ಲಾ ಉಪನ್ಯಾಸಗಳನ್ನು ಓದಿದ್ದೇನೆ, ನೀವು ರೀಸೆಂಟ್ ಆಗಿ ನೀಡಿದ್ದ ಮನುಷ್ಯನ ಮೆದುಳಿನ ಉಪಯೋಗಿಸುವುದರ ಬಗ್ಗೆಯೂ ಓದಿದ್ದೇನೆ. ಮನುಷ್ಯ ತನ್ನ ಮೆದುಳನ್ನು 100% ಉಪಯೋಗಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಜೀವಂತ ಉದಾಹರಣೆ ಅನ್ನುತ್ತಾಳೆ. ಮೊದಲಿಗೆ ಪ್ರೊಫೆಸರ್ ಆಕೆಯನ್ನು ನಂಬುವುದಿಲ್ಲ, ಆದರೆ ಲೂಸಿ ಟಿವಿ ಮೂಲಕ ನಾನು ಈಗ 28% ನಲ್ಲಿದ್ದೇನೆ. CPH4 ಪೌಡರ್ ನಿಂದ ನಾನು ನನ್ನ ಮೆದುಳನ್ನು ಉಪಯೋಗಿಸುತ್ತಿದ್ದೇನೆ. ನಾನು ನನ್ನ ಶರೀರವಲ್ಲದೆ ಬೇರೆಯವರನ್ನು ಕಂಟ್ರೋಲ್ ಮಾಡಬಹುದು. ಎಲ್ಲಾ ತರದ ಸಿಗ್ನಲ್ ಗಳನ್ನು, ಡಿವೈಸ್ ಗಳನ್ನು ಕಂಟ್ರೋಲ್ ಮಾಡಬಹುದು. ಮೆದುಳು ಜಾಸ್ತಿ ಅನ್ಲಾಕ್ ಆಗುತ್ತಿದ್ದಂತೆ ನನ್ನ ಸಾವು ಕೂಡ ಹತ್ತಿರವಾಗುತ್ತಿದೆ. ನಾನೇನು ಮಾಡಲಿ ಅಂದಾಗ ಪ್ರೊಫೆಸರ್, ನಿನ್ನ ಬಳಿ ಇರುವ ಜ್ಞಾನವನ್ನು ಬೇರೆಯವರಿಗೆ ಪಾಸ್ ಮಾಡು. ಇದು ಲಕ್ಷಾಂತರ ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಅಂದಾಗ ಲೂಸಿ, ನಾನು 12 ಗಂಟೆಯಲ್ಲಿ ನಿಮ್ಮ ಮನೆಯ ಬಾಗಿಲಲ್ಲಿರುತ್ತೇನೆ ಅಂದು ತನ್ನ ಗೆಳತಿಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟು, ನಿನ್ನ ಲಿವರ್ ಹಾಳಾಗಿದೆ, ಈ ಮೆಡಿಸಿನ್ ಗಳನ್ನು ಬಳಸು, ನೀನು ಸರಿಯಾಗುವೆ ಅಂತ ಅಂದು ಅಲ್ಲಿಂದ ಹೋಗುತ್ತಾಳೆ. ಏರ್ಪೋರ್ಟ್ ನಲ್ಲಿ ತನ್ನ ಗೆಟಪ್ ಅನ್ನು ತನ್ನ ಶಕ್ತಿಯಿಂದ ಬದಲಿಸುತ್ತಾ ಒಬ್ಬ ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡಿ ಅವನ ಹೆಸರು ಹೇಳಿ, ಅವನ ಸುತ್ತಮುತ್ತ ಇರುವ ವಸ್ತುಗಳು ಹೇಳಿ, ನಾನು 3 ಜನರ ಡೀಟೇಲ್ ಕೊಡುತ್ತೇನೆ, ಅವರ ಹೊಟ್ಟೆಯಲ್ಲಿ ಒಂದು ಪ್ಯಾಕೇಜ್ ಇದ್ದು ನೀನು ನನಗಾಗಿ ಅದನ್ನು ಹೊರ ತೆಗೆದಿಡು ಅಂತ ಹೇಳಿ ಅಲ್ಲೇ ಬೊಗಳುತ್ತಿದ್ದ ನಾಯಿಯನ್ನು ಕಂಟ್ರೋಲ್ ಮಾಡಿ ಪ್ಲೇನಿಗೆ ಏರುತ್ತಾಳೆ. ಮೆದುಳಿನ ಸಾಮರ್ಥ್ಯ ಈಗ 30% ಗೆ ಬಂದಿದೆ. ಇಲ್ಲಿ ಯುರೋಪ್ ನ ಏರ್ಪೋರ್ಟ್ ನಲ್ಲಿ ಉಳಿದ 3 ಜನರನ್ನ ಹಿಡಿದು ಆ ಪ್ಯಾಕೇಜ್ ಗಾಗಿ ಅವರನ್ನು ಫ್ರಾನ್ಸ್ ಹಾಸ್ಪಿಟಲ್ ಗೆ ಕರೆದೊಯ್ಯುತ್ತಾರೆ. ಪ್ಲೇನ್ ನಲ್ಲಿ ಲೂಸಿ 2 ಲ್ಯಾಪ್ಟಾಪ್ ಅನ್ನು ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಬಳಸುತ್ತಾ ಜೊತೆಗೆ ಅಲ್ಲಿದ್ದವರನ್ನ ಕಂಟ್ರೋಲ್ ಮಾಡುವ ವೇಳೆ ಮೆದುಳಿನ 40% ನಲ್ಲಿ ಆಕೆಯ ಹಲ್ಲು ಉದುರುತ್ತೆ. ಕೈಗಳ ಅಣುಗಳು ಬೇರೆಯಾಗಲು ಶುರು ಆಗುತ್ತೆ. ಅದನ್ನು ನೋಡಿ ಅಲ್ಲಿದ್ದವರು ಪ್ಯಾನಿಕ್ ಆಗುತ್ತಾರೆ. ಜೊತೆಗೆ ಲೂಸಿ ಕೂಡ ಬಾತ್ರೂಮಿಗೆ ಹೋಗಿ ಕನ್ನಡಿಯಲ್ಲಿ ನೋಡಿದಾಗ ಆಕೆಯ ಶರೀರದ ಅಣುಗಳು ಬೇರೆ ಬೇರೆ ಆಗುತ್ತಿದ್ದು ಅದರಿಂದ ಆಕೆಯ ಮುಖವು ವಿಕೃತವಾಗುತ್ತೆ. ಆಗ ಆಕೆಯ ಇನ್ನೂ ಅರ್ಧ ಉಳಿದ ಪೌಡರ್ ಅನ್ನು ತಿನ್ನುತ್ತಾಳೆ. ಆಕೆಯ ಸ್ಥಿತಿ ನೋಡಿ ಏರ್ಪೋರ್ಟ್ ನವರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಆಕೆಗೆ ಹಾಸ್ಪಿಟಲ್ ನಲ್ಲಿ ಹಾಕಿದಾಗ ಸ್ವಲ್ಪ ಸಮಯದ ನಂತರ ದಿಢೀರನೆ ಎದ್ದು ಕುಂತು ಅಲ್ಲಿಂದ ಹೊರಗೆ ಬಂದಾಗ ಆ ಪೊಲೀಸ್ ಆಫೀಸರ್ ಸಿಗುತ್ತಾನೆ. ಅಲ್ಲಿದ್ದವರನ್ನ ಮಲಗಿಸಿ ಆ 3 ಎಲ್ಲಿದ್ದಾರೆ ಅಂತ ಲೂಸಿ ಆ ಪೊಲೀಸ್ ಆಫೀಸರ್ ಗೆ ಕೇಳಿದಾಗ ಅವನು ಫ್ರಾನ್ಸ್ ನ ಹಾಸ್ಪಿಟಲ್ ನಲ್ಲಿದ್ದಾರೆ ಅನ್ನುತ್ತಾನೆ. ಲೂಸಿ ಕಾರಿನಲ್ಲಿ ಕುಂತಾಗ ಎಲ್ಲಾ ಸಿಗ್ನಲ್ ಗಳನ್ನ ಪರಿಶೀಲಿಸಿ ಅದರಲ್ಲಿ ಮಿಸ್ಟರ್ ಜಾಂಗ್ ನ ಒಬ್ಬ ಬಂಟನ ಫೋನ್ ಕಾಲ್ ಅನ್ನು ಕಾರಿನ ರೇಡಿಯೋದಲ್ಲಿ ಟ್ರಾನ್ಸ್ಮಿಟ್ ಮಾಡಿದಾಗ ಮಿಸ್ಟರ್ ಜಾಂಗ್ ಕಡೆಯವರು ಪ್ಯಾಕೇಜ್ ಗಾಗಿ ಪ್ಯಾರಿಸ್ ಹಾಸ್ಪಿಟಲ್ ಗೆ ಬರುತ್ತಿದ್ದು ಗೊತ್ತಾಗುತ್ತೆ. ಆಗ ಲೂಸಿ ಆಫೀಸರ್ ನನ್ನು ಸಲೀಸಾಗಿ ಸರಿಸಿ ಕಾರ್ ಡ್ರೈವ್ ಮಾಡುತ್ತಾ ಹಾಸ್ಪಿಟಲ್ ಗೆ ಬರುತ್ತಾರೆ. ಆದರೆ ಮಿಸ್ಟರ್ ಜಾಂಗ್ ಬಂಟರು ಬೇಗ ಬಂದು ಆ 3 ಜನರ ಹೊಟ್ಟೆಯಿಂದ ಆ ಪೌಡರ್ ಪ್ಯಾಕೇಜ್ ತೆಗೆದು ವಾಪಸ್ ಹೋಗುವುದಕ್ಕೆ ನಿಂತಾಗ ಅಲ್ಲಿಗೆ ಲೂಸಿ ಬಂದು ಎಲ್ಲರನ್ನ ಗಾಳಿಯಲ್ಲಿ ಹಾರಿಸುತ್ತಾ ಆ ಬಂಟನಿಗೆ ಒಂದೇ ಕಡೆ ನಿಲ್ಲೋ ಹಾಗೆ ಮಾಡಿ ಅವನ ಬಳಿಯಿಂದ ಪ್ಯಾಕೇಜ್ ತೆಗೆದುಕೊಂಡು ಅವರು ಕಾರಿನಲ್ಲಿ ಪ್ರೊಫೆಸರ್ ಬಳಿ ಹೋಗುತ್ತಿರುವಾಗ ಮಿಸ್ಟರ್ ಚಾಂಗ್ ನೋಡುತ್ತಾನೆ. ಇತ್ತ ಪ್ರೊಫೆಸರ್ ನಾರ್ಮನ್ ಯೂನಿವರ್ಸಿಟಿಯಲ್ಲಿ ತನ್ನ ಸಹೋದ್ಯೋಗಿಗಳ ಜೊತೆಗೆ ಲೂಸಿಗಾಗಿ ಕಾಯುತ್ತಿದ್ದಾಗ ಲೂಸಿ ಕಾಲ್ ಮಾಡಿ, ಪ್ರೊಫೆಸರ್ ಯೂನಿವರ್ಸಿಟಿಯಲ್ಲಿ ಸಿಗಬಹುದಾ ಅಂದಾಗ ಆಕೆ ಸಡನ್ ಆಗಿ ಎದುರಿಗೆ ಬರುತ್ತಾಳೆ. ಆಗ ಅಲ್ಲಿದ್ದವರಿಗೆ ಲೂಸಿ ಬಗ್ಗೆ ಹೇಳಿದಾಗ ಒಬ್ಬ ಡಾಕ್ಟರ್ ಉದಾಹರಣೆ ಕೇಳುತ್ತಾನೆ. ಆಗ ಲೂಸಿ ಅವನಿಗೆ ಹಿಡಿದು ಅವನ ಮಗಳ ಸಾವಿನ ಬಗ್ಗೆ ಹೇಳುತ್ತಾಳೆ. ಇತ್ತ ಮಿಸ್ಟರ್ ಜಾಂಗ್ ಆಕೆಯನ್ನು ಫಾಲೋ ಮಾಡಿ ಯೂನಿವರ್ಸಿಟಿ ಬಳಿ ಬಂದು ಆಕೆಯ ಮೇಲೆ ಸೇಡಿಗಾಗಿ ತನ್ನ ಸಹಚರರೊಂದಿಗೆ ಆಯುಧಗಳನ್ನು ತಯಾರಿ ಮಾಡಿಕೊಳ್ಳುತ್ತಾನೆ. ಒಳಗಡೆ ಲೂಸಿ ಮ್ಯಾಥಮೆಟಿಕ್ಸ್ ಮತ್ತು ಜೀವನದ ರಹಸ್ಯಗಳನ್ನು ಹೇಳುತ್ತಾ, ಸಮಯ ಇಲ್ಲದಿದ್ದರೆ ನಾವು ಇರಲ್ಲ, ಜೀವನಕ್ಕೆ ಸಮಯವೇ ಮೂಲ ಅಂದಾಗ ಕ್ಯಾಂಪಸ್ ಒಳಗಡೆ ಜಾಂಗ್ ನವರು ನುಗ್ಗಿ ಗಾಳಿಯಲ್ಲಿ ಗುಂಡು ಹಾರಿಸುತ್ತಾ ಅಲ್ಲಿದ್ದವರಿಗೆ ಹೊರಗೆ ತಳ್ಳಿ ಪೂರ್ತಿ ಕಾಲೇಜ್ ವಶಪಡಿಸಿಕೊಂಡಾಗ ಲೂಸಿ ಹೋಗುವ ಟೈಮ್ ಬಂತು ಅಂತ ಪ್ಯಾಕೇಜ್ ಗಳನ್ನ ತನ್ನೊಳಗೆ ಇಂಜೆಕ್ಟ್ ಮಾಡಿಕೊಳ್ಳುವ ಸಮಯ ಪ್ರೊಫೆಸರ್ಗೆ ನಾನು ಒಂದು ಸೂಪರ್ ಕಂಪ್ಯೂಟರ್ ಮಾಡುವೆ, ನನ್ನ ಎಲ್ಲಾ ಜ್ಞಾನವನ್ನು ಡೌನ್ಲೋಡ್ ಮಾಡಿ ಅದನ್ನ ನಿಮಗೆ ತಲುಪಿಸುವೆ ಅಂತ ಹೇಳಿದಾಗ ಪ್ರೊಫೆಸರ್, ನಿನ್ನ ಬಲಿದಾನಕ್ಕೆ ಒಂದು ಪ್ರತಿಫಲ ಸಿಗಲಿ, ನಾವು ಮನುಷ್ಯರು ಸ್ವಾರ್ಥಿಗಳು, ಲಾಭ ನಷ್ಟಗಳನ್ನು ಬಿಟ್ಟು ನಿನ್ನ ಜ್ಞಾನದಿಂದ
ಸರಿಯಾದ ದಾರಿಗೆ ಬರಲಿ ಅಂತ ಹೇಳುತ್ತಾನೆ. ಇತ್ತ ಹೊರಗಡೆ ಪೊಲೀಸರು ಮತ್ತು ಕೊರಿಯನ್ ಮಾಫಿಯಾ ನಡುವೆ ಯುದ್ಧ ಶುರುವಾದಾಗ CPH-4 ಲೂಸಿಗೆ ಇಂಜೆಕ್ಟ್ ಮಾಡುತ್ತಾರೆ. ಅದರ ಪ್ರಭಾವ ಆಕೆಯ ಬಾಯಿಯಿಂದ ನೀಲಿ ಬೆಳಕು ಬರುತ್ತೆ. ಆಕೆಯ ಶರೀರ ಕಪ್ಪಾಗುತ್ತೆ. ಲೂಸಿ ಅಲ್ಲಿದ್ದ ಕಂಪ್ಯೂಟರ್ಗಳನ್ನು ಬಳಸಲಾರಂಭಿಸುತ್ತಾಳೆ. ಮೆದುಳಿನ 80% ಬಳಕೆಯ ನಂತರ ಆಕೆ ತನ್ನ ಸ್ವಂತ ಕಂಪ್ಯೂಟರ್ ರಚಿಸುತ್ತಾಳೆ. ಹೊರಗಡೆ ಜಾಂಗ್ ನವರು ದೊಡ್ಡ ಪಟಾಕಿ ಬಳಸಿ ಅವರ ರೂಮ್ ಉಡಾಯಿಸಿದಾಗ ಲೂಸಿ ತನ್ನ ಚೇರ್ ಮೇಲೆ ಕುಂತು ಬೇರೆ ಬೇರೆ ಕಡೆ ಪ್ರಯಾಣಿಸಿ ಆಕೆ ಕುಂತಲ್ಲೇ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗುತ್ತಾಳೆ. ಸಿಟಿಗೂ ಮುಂಚೆ ಇರುವ ಹಳ್ಳಿಗೂ ಮುಂಚೆ ಇರುವ ಬಯಲು, ಅದಕ್ಕೂ ಮುಂಚೆ ಇರುವ ಜುರಾಸಿಕ್ ವರ್ಲ್ಡ್ ಮತ್ತು ಡೈನಾಸೋರ್ ಗಳನ್ನು ನೋಡುತ್ತಾಳೆ. ಅಂತಿಮವಾಗಿ ಮನುಷ್ಯರ ಮೊದಲ ಸಂತತಿ ಹೋಮೋಸಿಪಿಯನ್ಸ್ ನ ಒಬ್ಬ ಮಂಗಮಾನವಿ ಮೊದಲ ಸೀನ್ ನಲ್ಲಿ ತೋರಿಸಿದ ಮಂಗಮಾನವಿ ಬಳಿ ಬಂದು ಆಕೆಯ ಬೆರಳು ಮುಟ್ಟಿ ಕೊನೆಗೆ ಭೂಮಿ ಹೇಗೆ ರಚನೆ ಆಯಿತು, ಸೌರಮಂಡಲ ಹೇಗೆ ರಚನೆ ಆಯಿತು, ಈ ಬ್ರಹ್ಮಾಂಡ ಹೇಗೆ ರಚನೆಗೊಂಡಿತು ಎಲ್ಲವನ್ನು ನೋಡುತ್ತಾ ಇತ್ತ ಜಾಂಗ್ ಆಕೆಯನ್ನು ಕೊಲ್ಲಲು ಆಕೆಯ ಸನಿಹಕ್ಕೆ ಬರುತ್ತಿದ್ದು ಲೂಸಿ ಸಮಯದಲ್ಲಿ ಹಿಂದೆ ಹೋಗುತ್ತಾ 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 ಮೊದಲ ಸೆಲ್ ಮತ್ತು ಬಿಗ್ ಬ್ಯಾಂಗ್ ನೋಡುತ್ತಾಳೆ. ತನ್ನ ಮೆದುಳಿನ 100% ಬಳಸಿದ ಮೇಲೆ ಆಕೆ ಮಾಯವಾಗುತ್ತಾಳೆ. ಜಾಂಗ್ ಗಾಳಿಯಲ್ಲಿ ಗನ್ ಹಾರಿಸಿ ಆಕೆ ಎಲ್ಲಿ ಹೋದಳು ಅಂತ ಕೇಳುತ್ತಿರುವಾಗ ಆ ಪೊಲೀಸ್ ಆಫೀಸರ್ ಬಂದು ಅವನಿಗೆ ಕೊಲ್ಲುತ್ತಾನೆ. ಇತ್ತ ಲೂಸಿ ತನ್ನ ಎಲ್ಲಾ ಜ್ಞಾನವನ್ನು ಒಂದು ಪೆನ್ ಡ್ರೈವ್ ನಲ್ಲಿ ಹಾಕಿ ಪ್ರೊಫೆಸರ್ ನಾರ್ಮನ್ ಗೆ ಕೊಡುತ್ತಾಳೆ. ಆಗ ಆ ಪೊಲೀಸ್ ಆಫೀಸರ್ ಕೂಡ ಆಕೆ ಎಲ್ಲಿ ಹೋದಳು ಅಂತ ಕೇಳಿದಾಗ ಲೂಸಿ ಒಂದು ಫೋನ್ ಮೆಸೇಜ್ ಮೂಲಕ ನಾನು ಎಲ್ಲಾ ಕಡೆ ಇರುವೆ ಅಂತ ಹೇಳುತ್ತಾಳೆ. ಇಲ್ಲಿ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಪೂರ್ತಿ ಬಳಸಿದ್ರೆ ಅವನು ದೇವರಾಗಬಹುದು ಅಂತ ತೋರಿಸಿದ್ದಾರೆ. ಹೀಗೆ ಒಂದು ಥಿಯರಿ ಇದೆ, ಕಾರ್ದೇಶ್ವಾ ಸ್ಕೇಲ್ ಅಂತ. ಅದರ ಪ್ರಕಾರ ಒಟ್ಟು 5 ಸಿವಿಲೈಸೇಷನ್ ಅಂತ ಗುರುತಿಸಿದ್ದಾರೆ. ಮೊದಲನೇ ಅವರು ತನ್ನ ಗ್ರಹದ ಪೂರ್ತಿ ಎನರ್ಜಿಯನ್ನು ಬಳಸಿದ್ರೆ, ಎರಡನೇ ಅವರು ತನ್ನ ಸೂರ್ಯನ ಎನರ್ಜಿಯನ್ನು ಪೂರ್ತಿಯಾಗಿ ಬಳಸುತ್ತಾರೆ, ಮೂರನೇ ಅವರು ತನ್ನ ಗ್ಯಾಲಕ್ಸಿಯ ಪೂರ್ತಿ ಎನರ್ಜಿ ಬಳಸುತ್ತಾರೆ, ಹಾಗೂ ನಾಲ್ಕನೇ ಅವರು ತನ್ನ ಬ್ರಹ್ಮಾಂಡವನ್ನು ಪೂರ್ತಿ ನಿಯಂತ್ರಣಕ್ಕೆ ತಂದು ಅದನ್ನು ಬಳಸುತ್ತಾರೆ. ಐದನೆಯವರು ಎಲ್ಲರಕ್ಕಿಂತ ಮೇಲೆ ಅವರು ಮನಸ್ಸು ಮಾಡಿದ್ರೆ ಹೊಸ ಬ್ರಹ್ಮಾಂಡವನ್ನು ರಚಿಸಬಹುದು, ನಾಶ ಮಾಡಬಹುದು. ಅವರಿಗೆ ಯಾವುದೇ ತರಹದ ನಿಯಮಗಳು ಅನ್ವಯಿಸುವುದಿಲ್ಲ. ಚಿತ್ರದಲ್ಲಿ ಲೂಸಿ ಕೂಡ ಕೊನೆಗೆ 5ನೇ ಸಿವಿಲೈಸೇಷನ್ ನವಳಾಗುತ್ತಾಳೆ ಅಂತ ತೋರಿಸಿರಬಹುದು. ಸೊ ಇದಾಗಿತ್ತು ಲೂಸಿಯ ಕತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.